ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ? ಹಾಗಾದರೆ ರಾಜ್ಯದ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಸುಮಾರು 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗ ನಾಯಕ ಯಾರು? ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ? ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳು ಜನರ ಮನಸ್ಸನ್ನು ಗೆದ್ದಿದ್ದಾವ, ಇಲ್ಲ ಜನರು ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತಾರೆ? ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಒಕ್ಕಲಿಗ ನಾಯಕ? ಈ ಪ್ರಶ್ನೆಗಳನ್ನು ಇಟ್ಕೊಂಡು ಬೆಳಗ್ಗೆಯಿಂದಲೂ ಕೂಡ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ಕನ್ನು ವಿಶೇಷ ಕಾರ್ಯಕ್ರಮದಲ್ಲಿ ಮಾಡ್ತು. ಅದರಲ್ಲಿ ರಾಮನಗರ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮಾಡಿದ್ವಿ. ಈಗ ನಾನು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಸ್ವಕ್ಷೇತ್ರ. ಇಲ್ಲಿನ ಜನ ಏನು ಹೇಳ್ತಾರೆ? ಡಿ.ಕೆ. ಶಿವಕುಮಾರ್ ಅವರು ಕೆಲಸ ಮಾಡಿದಾರಾ? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ? ಈ ರಿಯಾಲಿಟಿ ಚೆಕ್ಕನ್ನು ಕನಕಪುರದ ಜನರನ್ನು ಕೇಳಿ ತಿಳಿಯೋಣ ಬನ್ನಿ. ಈಗ ನನ್ನ ಜೊತೆ ಒಬ್ಬ ಹಿರಿಯ ನಾಗರಿಕರು ಹಾಗೂ ಹಿರಿಯ ವಕೀಲರು ಕೂಡ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್. ಲಾಗು ಮತ್ತು ರಾಜಕಾರಣಕ್ಕೂ ಭಾಳ ಹತ್ತಿರದ ಸಂಬಂಧ. ಸಂವಿಧಾನ ಸತ್ಯ ಸರ್, ಸತ್ಯ. ರಾಜ್ಯ ರಾಜಕಾರಣ ನೋಡಿದಾಗ ಸರ್, ತಾವೊಬ್ಬ ಸೀನಿಯರ್ ಅಡ್ವೊಕೇಟ್ ಆಗಿ ಏನು ಅನಿಸುತ್ತೆ ಅಂತ? ಸರ್, ಇತ್ತೀಚಿನ ಈ ರಾಜಕಾರಣಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ನಾಯಕರಾಗಿ ಪಡೆದಿರ್ತಕ್ಕಂಥದ್ದೇ ಒಂದು ಪುಣ್ಯ ಅಂತ ನಾನು ಆದರೂ ಭಾವಿಸಿದೆ ಸರ್. ಕಾರಣ ಆದರೂ ಅಷ್ಟೇ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ, ಈ ಮಟ್ಟಕ್ಕೆ 140 ಸೀಟ್ಗಳನ್ನು ಗೆಲ್ಲಬೇಕಾದ್ರೆ ಅವರ ಒಂದು ಸೇವೆ ಮತ್ತು ಶ್ರಮ, ಅದು ಅವರ ಶ್ರಮದಿಂದನೇ ಈ ಪಕ್ಷ ನಾವು ಈ ಒಂದು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿದೆ ಸರ್. ಹಾಗಾಗಿ ಅವರು ಈಗ ಡಿ.ಸಿ.ಎಂ. ಆಗಿ ಅವರದೇ ಆದಂಥ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ, ರಾಷ್ಟ್ರಕ್ಕೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಪಕ್ಷಕ್ಕೋಸ್ಕರ ಅವರ ಪ್ರಾಮಾಣಿಕತೆ ಎಷ್ಟು ಮಟ್ಟಿಗಿದೆ ಅಂತ ಅಂದಾಗ ಅದು ಅವರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥದ್ದು. ಸರ್, ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಸುಮಾರು 56ರಿಂದ 60 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಹಳೆ ಮೈಸೂರು ಭಾಗದಲ್ಲಿ. ಇವತ್ತಿಗೂ ಕೂಡ ಒಕ್ಕಲಿಗರ ನಾಯಕರು ಯಾರು ಅಂತ ಹೇಳಿದಾಗ ಸಹಜವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಅಂತಾರೆ, ಕುಮಾರಸ್ವಾಮಿ ಅವರು ಅಂತಾರೆ. ಆ ಸಾಲಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರಾ ನಿಮ್ಗೆ ಅನಿಸುತ್ತಾ ಅಂತ? ಖಂಡಿತ ಇದ್ದಾರೆ ಸರ್. ಅವ್ರಿಗೆ ಏನಂತಂತಂದರೆ ಅವರು PM ಆಗಿದ್ರು ಅನ್ನೋ ಒಂದು ಕಾರಣಕ್ಕೆ ಅವರು ಆ ರೀತಿ ಹೇಳ್ತಾ ಇದ್ದಾರೆ ಅಷ್ಟೇ ಸರ್. ಆದರೆ ಹೆಚ್ಚಿನ ಇದನ್ನು ಅಭಿಮಾನ ಇಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. ಅವರೂ ಕೂಡ ಪ್ರಬಲವಾದ ಒಂದು ಒಕ್ಕಲಿಗರ ನಾಯಕರು ಅಂತ ಅಂದ್ಬಿಟ್ಟು ನಮ್ಮ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಸರ್. ಇನ್ನು ಮುಂದೆನೂ ಕೂಡ ಅವರು ಪ್ರಬಲವಾಗಿ ಒಕ್ಕಲಿಗರ ನಾಯಕರಾಗಿ ಇನ್ನೂ ಅವ್ರಿಗಿನ್ನ ಹೆಚ್ಚಾಗಿ ಬೆಳೀತಾರೆ ಅನ್ನೋ ಒಂದು ನಿರೀಕ್ಷೆ ನಮ್ಮಲ್ಲೂ ಇದೆ ಸರ್. ಸರ್, ಒಟ್ಟಾರೆ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗದೇ ಇದ್ರೆ, ಈಗ ನವೆಂಬರ್ ತಿಂಗಳಿಗೆ ಈ ಅವಕಾಶ ಸಿಗಬೇಕು ಅನ್ನುವಂಥದ್ದು ಈ ಭಾಗದಲ್ಲಿರುವಂತಹ ಜನರ ಅಭಿಪ್ರಾಯ ಆಗಿರ್ಬೋದು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಮತ್ತು ಅವರನ್ನು ಬೆಂಬಲಿಸುತ್ತಿರುವ ಶಾಸಕರ ಒತ್ತಡವೂ ಕೂಡ ಅದೇ ಆಗಿತ್ತು. ಒಂದು ವೇಳೆ ಸಿಗದಿದ್ರೆ ಮುಂದೆ ಬರ್ತಾ ಇರುವಂತಹ ಚುನಾವಣೆಗಳ ಮೇಲೆ ಇದರ ಎಫೆಕ್ಟ್ ಆಗುತ್ತಾ? ಖಂಡಿತ ಇದು ಆಗುತ್ತೆ ಸರ್. ಯಾಕಂತಂದರೆ ಈಗ ಯಾರು ಶ್ರಮಪಟ್ಟು ಈ ಒಂದು ಪಕ್ಷವನ್ನು ತಂದಿದ್ದಾರೆ ಅವರಿಗೆ ಆ ಒಂದು ಅಧಿಕಾರ ಕೊಡಲಿಲ್ಲ ಅಂತ ಅಂದಾಗ ಅದು ಈಗ ಆಟೋಮೆಟಿಕ್ಕಾಗಿ ಎಲ್ರಿಗೂ ಕೂಡ ಮನಸ್ತಾಪ ಬಂದೇ ಬರುತ್ತೆ. ಹಾಗಾಗಿ ನಮ್ಮ ಪಕ್ಷದ ಹಿರಿಯರು ಏನಿದ್ದಾರೆ ಅವರೇ ಕೈಯಾರೆ ಒಂದು ಕೈಯಿಂದ ಅಧಿಕಾರ ಇರ್ತಕ್ಕಂಥದ್ದು ಕಳ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಬರಬಹುದು ಸರ್. ಸರ್, ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ. ಅಂದರೆ ಶಾಸಕರನ್ನು ಸರಿಯಾಗಿ ಮಾತಾಡಿಸೋದಿಲ್ಲ, ಬಾಡಿ ಲ್ಯಾಂಗ್ವೇಜ್ ಬಗ್ಗೆನೇ ಕೆಲವರು ಹೇಳ್ತಾರೆ. ಈ ಅಭಿಪ್ರಾಯ ಕ್ಷೇತ್ರದಲ್ಲಿ ಇದೆಯಾ? ಅವರ ಬಾಡಿ ಲ್ಯಾಂಗ್ವೇಜ್ ಏನು ನಾರ್ಮಲ್ ಆಗಿ ಅದೇ ರೀತಿಯಾಗಿರುತ್ತಾ? ನಿಮ್ಮನ್ನು ಕ್ಷೇತ್ರದ ಜನರನ್ನು ಸರಿಯಾಗಿ ನಡೆಸ್ಕೊಳ್ತಾರ ಅಂತ? ಈಗ ನಾನು ಕೂಡ ಅವರನ್ನು ನಾನು ಸುಮಾರು 25-30 ವರ್ಷದಿಂದ ನಾನು ಹತ್ತಿರದಿಂದ ನೋಡಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅವರು ಹೃದಯ ಶ್ರೀಮಂತಿಕೆ ಭಾಳ ಇದೆ ಸರ್. ಮೇಲ್ನೋಟಕ್ಕೆ ಅವರು ಸ್ವಲ್ಪ ಕಠಿಣವಾಗಿ ಕಂಡ್ರೂ ಕೂಡ ಹೃದಯ ವೈಶಾಲ್ಯ ಚೆನ್ನಾಗಿದೆ. ಹಾಗಾಗಿ ಇವತ್ತು ಹಂಗಂತ ಹೇಳಿದ್ರು ಕೂಡ ನಾಳೆ ಅವರನ್ನು ಬಾಚಿ ತಪ್ಕೊಳ್ತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು. ಹೃದಯ ಶ್ರೀಮಂತಿಕೆಗೆ ನಾವು ಬೆಲೆ ಕೊಡಬೇಕೇ ವಿನಃ ಆಟಾಟೋಪಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ಏನೂ ಅವಶ್ಯಕತೆ ಇಲ್ಲ ಸರ್.